ಹಾಯ್, ಇವತ್ತು ನಾವು ಬೆಸ್ಟ್ ಟ್ರೇಡಿಂಗ್ ಆ್ಯಪ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಒಂದು ಟ್ರೇಡಿಂಗ್ ಆ್ಯಪ್ ಅಂದರೆ ಹೇಗಿರಬೇಕು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ? ಆ್ಯಕ್ಚುಲಿ ನಮ್ಮಲ್ಲಿ 90% ಜನ ಇದನ್ನ ಯೋಚನೆ ಕೂಡ ಮಾಡಲ್ಲ. ಯಾರೋ ಫ್ರೆಂಡ್ಸೋ ಅಥವಾ ಫ್ಯಾಮಿಲಿನೋ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ಒಂದು ಟ್ರೇಡಿಂಗ್ ಆ್ಯಪ್ನ ಓಪನ್ ಮಾಡಿಬಿಡ್ತೀವಿ. ಆದರೆ ಒಂದು ಒಳ್ಳೆ ಟ್ರೇಡಿಂಗ್ ಆ್ಯಪ್ನ ಚೂಸ್ ಮಾಡೋದು ಹಾಗೆ ಅದನ್ನು ಓಪನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರನ ನಾವಿವತ್ತು ನಿಮಗೆ ಸಿಂಪ್ಲಿಫೈ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಡಿಫ್ರೆಂಟ್ ಕಂಪನೀಸ್ ಅಥವಾ ಆ್ಯಪ್ಸ್ನ ಕಂಪೇರ್ ಮಾಡ್ತೀವಿ ವಿತ್ 6 ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಒಂದು ಬೆಸ್ಟ್ ಟ್ರೇಡಿಂಗ್ ಆ್ಯಪ್ ಹೇಗಿರಬೇಕು, ಹಾಗೆ ಅದನ್ನು ಹೇಗೆ ಚೂಸ್ ಮಾಡೋದು ಅಂತ. ನಾವಿವತ್ತು ಚೂಸ್ ಮಾಡಿರೋ 6 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಯಾವ್ಯಾವುದಪ್ಪ ಅಂದರೆ ಚಾರ್ಜಸ್, ರೇಂಜ್ ಆಫ್ ಪ್ರಾಡಕ್ಟ್ಸ್, ಟ್ರೇಡಿಂಗ್ ಮಾರ್ಜಿನ್ಸ್, ಹಾಗೆ ಲೆವರೇಜ್, ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್, ಚಾರ್ಟ್ಸ್ ಆ್ಯಂಡ್ ಆ್ಯಪ್ ಕ್ವಾಲಿಟಿ. ಇದರ ಜೊತೆಗೆ ನಾವು ಸೆಲೆಕ್ಟ್ ಮಾಡಿರುವಂತಹ 5 ಡಿಫ್ರೆಂಟ್ ಕಂಪನೀಸ್ ಅಂತಂದರೆ ಏಂಜಲ್ ಬ್ರೋಕಿಂಗ್, ಗ್ರೋ ಆ್ಯಂಡ್ ಝೆರೋದಾ, ಅಪ್ಸ್ಟಾಕ್ಸ್ ಪ್ರೋ ಆ್ಯಂಡ್ Paisa. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ಚಾರ್ಜಸ್ ಬಗ್ಗೆ ಮಾತಾಡೋಣ. ಚಾರ್ಜಸ್ ಆಸ್ ಯು ಕ್ಯಾನ್ ಸಿ ಇನ್ ದಿಸ್, ಈ 5 ಕಂಪನೀಸ್ಗಳ ಚಾರ್ಜಸ್ ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆಂಟ್ ಖಂಡಿತ ಇದ್ದೇ ಇರುತ್ತೆ. ಆದರೆ ಇದರ ಅಪ್ಪರ್ ಕ್ಯಾಪ್ ಏನಿರುತ್ತೆ ಅದೆಲ್ಲ ಕೂಡ 20 ರೂಪೀಸೇ ಆಗಿರುತ್ತೆ. ಇದರಲ್ಲಿ ನಾವು Paisa ಅದು ಸ್ಟ್ಯಾಂಡರ್ಡ್ ಪ್ಯಾಕ್ನ ಚೂಸ್ ಮಾಡಿದ್ದೀವಿ. ಇದನ್ನು ಹೊರತುಪಡಿಸಿ ಇನ್ನೂ 2 ಡಿಫ್ರೆಂಟ್ ಪ್ಯಾಕ್ಸ್ ಇದೆ, ಅದು ಇದಕ್ಕಿಂತ ಚೀಪರ್. ಆದರೆ ಮಂತ್ಲಿ ಫಿಕ್ಸ್ಡ್ ಫೀಸ್ ಇರೋದ್ರಿಂದ ಮಾತ್ರ ಕಾಸ್ಟ್ಲಿ ಇರೋದ್ರಿಂದ ವಿ ಸೆಲೆಕ್ಟೆಡ್ ದಿಸ್. ಅಪಾರ್ಟ್ ಫ್ರಮ್ ದಿಸ್ ನಾವು ನೆಕ್ಸ್ಟ್ ನೋಡೋದಾದರೆ ಗ್ರೋ ಅಲ್ಲಿ ಕಮಾಡಿಟೀಸ್ ಹಾಗೆ ಕರೆನ್ಸಿ ಟ್ರೇಡಿಂಗ್ ಎಲ್ಲರಿಗೂ ಆಕ್ಸೆಸ್ ಇಲ್ಲ, ಓನ್ಲಿ ಫಾರ್ ಲಿಮಿಟೆಡ್ ಮೆಂಬರ್ಸ್ಗೆ ಮಾತ್ರ ಅದರ ಆಕ್ಸೆಸ್ನ ಕೊಟ್ಟಿರ್ತಾರೆ. ಇನ್ನು ಇರುವಂತಹ 3 ಕಂಪ್ನೀಸ್ ಅಂದರೆ ಅಪ್ಸ್ಟಾಕ್, ಝೆರೋದಾ ಹಾಗೆ ಏಂಜಲ್ ಬ್ರೋಕಿಂಗ್. ಇದರಲ್ಲಿ ನಾವು ನೋಡೋದಾದರೆ ಇದರ ಚಾರ್ಜಸ್ ಏಂಜಲ್ ಬ್ರೋಕಿಂಗ್ ಇಸ್ ಕ್ವೈಟ್ ಕಾಸ್ಟ್ಲಿ, ಹಾಗೆ ಅಪ್ಸ್ಟಾಕ್ ಆ್ಯಂಡ್ ಝೆರೋದಾ ಇಸ್ ಕ್ವೈಟ್ ಚೀಪರ್ ಕಂಪೇರ್ ಟು ಅಪ್ಸ್ಟಾಕ್ಸ್. ಸೊ ಚಾರ್ಜಸ್ ಅಂತ ನೋಡೋದಾದರೆ ಝೆರೋದಾಗೆ ಸ್ವಲ್ಪ ಸ್ಲೈಟ್ ಎಡ್ಜ್ ಇದೆ ಅಂತ ಹೇಳ್ಬೋದು. ಸೊ ನಮ್ಮ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಟ್ರೇಡಿಂಗ್ ಮಾರ್ಜಿನ್ ಹಾಗೆ ಲೆವರೇಜಸ್. ಈ ಟ್ರೇಡಿಂಗ್ ಮಾರ್ಜಿನ್ ಹಾಗೆ ಲೆವರೇಜ್ ಅಂದರೆ ಏನು ಅಂತ ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ. ನಾವು ಈ ಟ್ರೇಡ್ಗೆ ಅಂದರೆ ಒಂದು ಪ್ಲಾಟ್ಫಾರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹಣವನ್ನು ಬಾರೋ ಮಾಡ್ತೀವಲ್ಲ ಬ್ರೋಕರ್ಸಿಂದ, ಅದನ್ನೇ ಟ್ರೇಡಿಂಗ್ ಮಾರ್ಜಿನ್ಸ್ ಅಂತ ಹೇಳ್ತೀವಿ. ಓಕೆ, ಅಷ್ಟೇ. ಇವಾಗ ನೀವು ಒಂದು ಟ್ರೇಡ್ನ ನೀವು ಆರ್ಡರ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ 50% ಹಣ ಇದ್ದರೆ ಸಾಕು. ಓಕೆ, ಇವಾಗಿನ ದಿನದಲ್ಲಿ ಎಷ್ಟು ಟ್ರೇಡಿಂಗ್ ಮಾರ್ಜಿನ್ಸ್ ಕೊಡ್ತಿದ್ದಾರೆ ಅಂತಂದರೆ ನಾರ್ಮಲ್ ಆಗಿ 50% ಕೊಡ್ತಾ ಇದ್ದಾರೆ. ಎಲ್ಲ ಕಂಪ್ನಿಗಳು ಒಂದಲ್ಲ ಒಂದು ಟ್ರೇಡಿಂಗ್ ಮಾರ್ಜಿನ್ಸ್ ಕೊಡ್ತಾರೆ. ಸೊ ದಿಸ್ 50% ಇಸ್ ಅ ಮೋಸ್ಟ್ ಕಾಮನ್ ಇವಾಗ ನಾವು ನೋಡ್ತಿರೋದ್ರಲ್ಲಿ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಸೊ 50% ಟ್ರೇಡಿಂಗ್ ಮಾರ್ಜಿನ್ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಹತ್ರ 50% ಹಣ ಇದ್ದರೆ ಸಾಕು, ಇನ್ನು 50% ನೀವು ಬ್ರೋಕರಿಂದ ಬಾರೋ ಮಾಡ್ಬೋದು. ಓಕೆ, ಸೊ ಲೆವರೇಜ್ ಕೂಡ ಆಲ್ಮೋಸ್ಟ್ ಇದೇ ರೀತಿ ವರ್ಕ್ ಆಗುತ್ತೆ. ಈಗ ನೀವು ಒಂದು ಪ್ಲಾಟ್ಫಾರ್ಮಲ್ಲಿ 50,000 ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯೂಸಿಂಗ್ 1000 ರೂಪೀಸ್ ಅಂತ ಅಂದರೆ ಆಗ ನಿಮ್ಮ ಲೆವರೇಜ್ ಬಂದು 1:50 ಆಯಿತು. ಈ ಲೆವರೇಜ್ ಇಂದ ಪ್ರಾಫಿಟ್ ಅಂಡ್ ಲಾಸಸ್ ಎರಡೂ ಕೂಡ ನಾವು ಮ್ಯಾಗ್ನಿಫೈ ಮಾಡ್ಬೋದು. ಸೊ ಇಟ್ಸ್ ಕೈಂಡ್ ಆಫ್ ಡಬಲ್ ಎಡ್ಜೆಡ್ ಸ್ವಾರ್ಡ್ ಅಂತ ಹೇಳ್ಬೋದು. ಸೊ ಹುಷಾರಾಗಿರ್ಬೇಕು ಇಲ್ಲಿ. ಸೊ ಬನ್ನಿ ನಮ್ಮ 5 ಡಿಫ್ರೆಂಟ್ ಕಂಪನೀಸ್ ಈ 2 ಪ್ಯಾರಾಮೀಟರ್ಸ್ ಅಲ್ಲಿ ಹೇಗೆ ವರ್ಕ್ ಮಾಡುತ್ತೆ ನೋಡೋಣ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದಿಸ್, ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಫಸ್ಟ್ ಅವರು 5 to 10x ಲೆವರೇಜ್ ಕೊಡ್ತಾ ಇದ್ರು. ಅದಾದಮೇಲೆ ಅದರಿಂದ ಇನ್ವೆಸ್ಟರ್ಸ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತಾಗಿ SEBI ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ನಾವು ಇಟ್ಸ್ ಓಕೆ. ಅಪಾರ್ಟ್ ಫ್ರಮ್ ದಿಸ್ ಏಂಜಲ್ ಬ್ರೋಕಿಂಗ್ ಮತ್ತು ಗ್ರೋ ಅವರು ಇಂಟ್ರಾಡೇಗೆ 8x to 10x ಕೊಡ್ತಾ ಇದ್ರು ಅವರು ಕೂಡ ಲೆವರೇಜಸ್ನ. ಬಟ್ ಅದಾದಮೇಲೆ ನಾವು ದೇ ಆಲ್ಸೋ ಹ್ಯಾವ್ ಬೀನ್ ಡಿಡಕ್ಟೆಡ್ ಟು 5 to 10%, ಲೈಕ್ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ ಥರನೇ 5x ಲೆವರೇಜ್ಗೆ ತೊಗೊಂಬಂದಿದ್ದಾರೆ. ಇವಾಗ ಅಟ್ ಕರೆಂಟ್ ಅಂತ ಹೇಳಿದ್ರೆ Paisaದವರು 20x ಲೆವರೇಜ್ನ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಗೆಸ್ ವರ್ಕ್ನ ಪ್ರಕಾರ, ನಮ್ಮ ನಾಲೆಡ್ಜ್ನ ಪ್ರಕಾರ ಅವರು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ 8 to 10x ಲೆವರೇಜ್ಗೆ ತೊಗೊಂಬರ್ತಾರೆ. ಇದು ನಮ್ಮ ಅಭಿಪ್ರಾಯ. ಓಕೆ, ಸೊ ನಾನು ಮೊದಲೇ ಹೇಳಿದಾಗೆ ಇದು ಒಂಥರ ಡಬಲ್ ಎಡ್ಜೆಡ್ ಸ್ವಾರ್ಡ್ ಥರ, ನಿಮಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎರಡೂ ಕೂಡ ಮ್ಯಾಗ್ನಿಫೈ ಆಗಿಬಿಡುತ್ತೆ. ಸೊ ನೀವೇನಾದರೂ ರಿಸ್ಕಿಂದ ದೂರ ಉಳಿಬೇಕು ಅಂತ ಅನ್ಕೊತಿರೋಂಥ ವ್ಯಕ್ತಿಗಳಾಗಿದ್ದರೆ ಕಡಿಮೆ ಲೆವರೇಜ್ ಇರುವಂತಹದನ್ನು ಸೆಲೆಕ್ಟ್ ಮಾಡಿ. ಇಲ್ಲ ರಿಸ್ಕ್ ಇದ್ರೂ ಓಕೆನೇ, ನಾನು ರೆಡಿ ಇದ್ದೀನಿ ಅಂತ ಅನ್ಸೋದಾದರೆ ಹೈಯರ್ ಲೆವರೇಜಸ್ಗೆ ನೀವು ಖಂಡಿತ ಹೋಗ್ಬೋದು. ಓಕೆ, ಸೊ ನಮ್ಮ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದ್ಬಿಟ್ಟು ಟೈಪ್ ಆಫ್ ಪ್ರಾಡಕ್ಟ್ಸ್. ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇರುವಂತಹ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು.
ಎಲ್ಲ ಒಂದು ಆ್ಯಪ್ಸಲ್ಲೂ ಕೂಡ ಅಂದರೆ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರುತ್ತೆ. ಇದರಲ್ಲಿ ಫ್ಯೂ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫಸ್ಟ್ ಒನ್ ಬಂದ್ಬಿಟ್ಟು GTC, ಗುಡ್ ಟಿಲ್ ಕ್ಯಾನ್ಸಲ್. ಇಲ್ಲಿ ಈ ಪ್ರಾಡಕ್ಟಲ್ಲಿ ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಟ್ರೇಡ್ನ ಬೈ ಅಥವಾ ಸೆಲ್ ಮಾಡೋದಾಗಿರಲಿ, ಅದು ನಿಮ್ಮ ಒಂದು ಹತೋಟಿಯಲ್ಲಿರುತ್ತೆ. ಅಂದರೆ ನೀವೇ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡೋವರೆಗೂ ಅದು ವ್ಯಾಲಿಡ್ ಆಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಸಿಕ್ಕಲ್ಲ. ಸೊ ನೀವು ನೋಡಿದ್ರೆ ನಾವು ತೋರಿಸೋದು ನೀವು ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ಯು ಕ್ಯಾನ್ ಚೆಕ್ ಇಟ್ ಲೇಟರ್. ಓಕೆ, ಬಿಕಾಸ್ ವಿಡಿಯೋ ವಿಲ್ ಬಿ ಗೋಯಿಂಗ್ ಆನ್, ರೈಟ್? ಸೊ ಓಕೆ, ಸೊ ಸ್ಕ್ರೀನ್ಶಾಟಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಝೆರೋದಾದಲ್ಲಿ ಆಲ್ಮೋಸ್ಟ್ ಸುಮಾರು ಪ್ರಾಡಕ್ಟ್ಸ್ ಇದೆ. when you see in Groww ಅಲ್ಲಿ ಲೀಸ್ಟ್ ನಂಬರ್ ಆಫ್ ಪ್ರಾಡಕ್ಟ್ಸ್ನ ನಾವು ನೋಡಬಹುದು. ಬಟ್ ಝೆರೋದಾದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ನು ನಾವು ನೋಡಬಹುದು. ಸೊ ಈ GTC, ಗುಡ್ ಟಿಲ್ ಕ್ಯಾನ್ಸಲ್, ಇದು ಬಂದ್ಬಿಟ್ಟು ನಿಮಗೆ ಯು ಕ್ಯಾನ್ ಸಿ ದಿಸ್ ಇನ್ ಝೆರೋದಾ, ಬಟ್ ನಿಮಗೆ ಅಪ್ಸ್ಟಾಕ್ಸಲ್ಲಾಗಿರಲಿ, ಗ್ರೋವಲ್ಲಾಗಿರಲಿ, ಪೈಸಾದಲ್ಲಾಗಿರಲಿ ನೀವು ನೋಡಲಿಕ್ಕೆ ಸಿಕ್ಕೋಲ್ಲ. ಇದು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು AMO ಅಂದರೆ ಆಫ್ಟರ್ ಮಾರ್ಕೆಟ್ ಆರ್ಡರ್. ಇಲ್ಲೇನಂತಂದರೆ ಇವತ್ತಿನ ಟ್ರೇಡಿಂಗ್ ಮುಗ್ದು ಹೋಗಿ ಈ AMOನ ಯೂಸ್ ಮಾಡಿ ನೀವು ನಾಳೆ ಟ್ರೇಡಿಂಗ್ನ ಇವತ್ತೇ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಈ AMO ಬಂದ್ಬಿಟ್ಟು ನಿಮಗೆ ಗ್ರೋ ಅಲ್ಲಿ ಸಿಕ್ಕಲ್ಲ ಈ ಪ್ರಾಡಕ್ಟ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು BTST ಅಂದರೆ ಬೈ ಟುಡೇ ಸೆಲ್ ಟುಮಾರೋ. ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಇವತ್ತು ಒಂದು ಟ್ರೇಡ್ನ ಪರ್ಚೇಸ್ ಮಾಡಿ ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಡೆಪಾಸಿಟ್ ಆಗೋಕ್ಕಿಂತ ಮುಂಚೆನೇ ನೀವು ಅದನ್ನು ಸೆಲ್ ಮಾಡ್ಬೋದು. ಸೊ ದಿಸ್ ಪ್ರಾಡಕ್ಟ್ ಇಸ್ ಗುಡ್ ಫಾರ್ ಶಾರ್ಟ್ ಟರ್ಮ್ ಆ್ಯಂಡ್ ಹೈಲಿ ವೊಲಟೈಲ್ ಟ್ರೇಡ್ಸ್. ಅಂತಹದಕ್ಕೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಅಪ್ಸ್ಟಾಕ್ಸಲ್ಲಿ, ಪೈಸಾದಲ್ಲಿ, ಗ್ರೋ ಅಲ್ಲಿ ಸಿಕ್ಕಲ್ಲ. ನೆಕ್ಸ್ಟ್ ಇದಕ್ಕೆ ಇದೇ BTSTಗೆ ಎಲ್ಲ ಆಪೋಸಿಟ್ ಇರುವಂತಹ ಕ್ವಾಲಿಟೀಸ್ ಇರುವಂತಹ ಇನ್ನೊಂದು ಪ್ರಾಡಕ್ಟ್ ಅಂತಂದರೆ STBT ಅಂದರೆ ಸೆಲ್ ಟುಡೇ ಬೈ ಟುಮಾರೋ. ಇದು ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ. ಆದರೆ ಇದು ಕೂಡ ನಿಮಗೆ ಪೈಸಾ, ಏಂಜಲ್ ಬ್ರೋಕಿಂಗ್ ಹಾಗೆ ಅಪ್ಸ್ಟಾಕ್ಸಲ್ಲಿ ನಿಮಗೆ ಈ ಪ್ರಾಡಕ್ಟ್ ಸಿಕ್ಕಲ್ಲ. ನಮ್ಮ ನೆಕ್ಸ್ಟ್ 3 ಪ್ಯಾರಾಮೀಟರ್ಸ್ ಏನಿದೆ ಅದು ಸಬ್ಜೆಕ್ಟಿವ್ ಅಂತ ಹೇಳ್ಬೋದು. ಅಂದರೆ ಅದು ಆ್ಯಪ್ ಕ್ವಾಲಿಟಿ, ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಹಾಗೆ ಚಾರ್ಟ್ಸ್. ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಅಂತ ತಗೊಂಡ್ರೆ ಆ್ಯಕ್ಚುಲಿ ಝೆರೋದಾ ಸ್ವಲ್ಪ ಹಿಂದೆ ಉಳಿಯುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ನಾವು ತಲೆಯಲ್ಲಿ ಇಟ್ಕೊಳ್ತಾ ಹೋದರೆ ಪೈಸಾ ಇಸ್ ಆವ್ರೇಜ್ ಆ್ಯಂಡ್ ದಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಏಂಜಲ್ ಬ್ರೋಕಿಂಗ್ ಇಸ್ ಆಲ್ಸೋ ಡೂಯಿಂಗ್ ಗುಡ್ ಆ್ಯಂಡ್ ಅಪ್ಸ್ಟಾಕ್ಸ್ ಇಸ್ ಆಲ್ಸೋ ಡೂಯಿಂಗ್ ಗುಡ್ ವಿತ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ಸೊ ಒಟ್ಟಾರೆ ಹೇಳೋದಾದರೆ ಕ್ಲಿಯರ್ ವಿನ್ನರ್ ಅಂತೂ ಯಾರೂ ಇಲ್ಲ. ಆದರೆ ಝೆರೋದಾ ಈ ಎಲ್ಲ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಇಟ್ ಈಸ್ ಬೀಟಿಂಗ್ ದ ರೆಸ್ಟ್ ಆಫ್ ದ ಕಂಪನೀಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಇದು ನಮ್ಮ ಅನಾಲಿಸಿಸ್. ನಾನು ಯಾವಾಗಲೂ ಹೇಳೋ ಹಾಗೆ ಪ್ರತಿಯೊಬ್ಬರ ಪ್ರಿಫರೆನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದು ಹೀಗೆ ಅಂತ ಹೇಳೋ ಜವಾಬ್ದಾರಿ ನಮ್ಮದು. ನಿಮಗೆ ಯಾವುದು ಹೇಗೆ ಸೆಲೆಕ್ಟ್ ಆಗುತ್ತೆ, ಹೇಗೆ ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.